ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ಕನ್ನಡದ ಒಂದು ಸಿನಿಮಾ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಸುದ್ದಿಯನ್ನೇ ಮಾಡ್ತಾ ಸುಮಾರು ಸಾವಿರಾರು ಕೋಟಿ ಬಿಸ್ನೆಸ್ ಮಾಡುತ್ತೆ ಅಂದರೆ ಹೇಗೆ ಸಾಧ್ಯ? ಇದೆಲ್ಲದಕ್ಕೂ ಸ್ಪಷ್ಟೀಕರಣವನ್ನು ಕೊಟ್ಟಂತಹ ಇತ್ತೀಚಿನ ಒಂದು ದೊಡ್ಡ ಮಟ್ಟದ ಸಿನಿಮಾ ಅಂದರೆ ಅದು ಕಾಂತಾರ. ಕಾಂತಾರ ಸಿನಿಮಾ ಶೂಟಿಂಗ್ನ ತಯಾರಿಲಿದ್ದಂತಹ ಸಂದರ್ಭದಲ್ಲಿ ತುಂಬ ಜನ ಮಾತಾಡ್ತೀವಿ, ಏನಿದು ಕಾಂತಾರ ಸಿನಿಮಾ ಹೇಗಿರುತ್ತೆ? ಮೇಲಾಗಿ ಆಗಷ್ಟೇ ಲಾಕ್ಡೌನಿಂದ ಆಚೆ ಬಂದು ಕೊರೋನಾ ಅಲೆಯಿಂದ ಹೊರಬಂದಂತಹ ನಮ್ಮೆಲ್ಲರಿಗೂ ಕಾಂತಾರ ಸಿನಿಮಾ ಬಿಡುಗಡೆಯಾದ ನಂತರ ಥಿಯೇಟ್ರ್ನಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡುತ್ತೆ, ಇಡೀ ಫ್ಯಾಮ್ಲಿಗಳನ್ನು ಕರ್ಕೊಂಡು ಬಂದು ತನ್ನನ್ನು ಕ್ಯಾಪ್ಚರ್ ಮಾಡುತ್ತೆ ಅಂತಂದರೆ ದೊಡ್ಡ ಮಟ್ಟದ ಇತಿಹಾಸವನ್ನು ಈ ಒಂದು ಸಿನಿಮಾ ಕ್ರಿಯೇಟ್ ಮಾಡ್ತು. ಕಾಂತಾರ ಸಿನಿಮಾದ ಆ ಪ್ರಕ್ರಿಯೆಯನ್ನು ನೋಡಿದಾಗ ಸಿನಿಮಾಗೆ ಆ್ಯಕ್ಷನ್ ಕಟ್ ಹೇಳಿ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಂತಹ ರಿಷಬ್ ಶೆಟ್ಟಿ ಅವರ ಆ ಒಂದು ದೊಡ್ಡ ಮಟ್ಟದ ಗ್ರೋತನ್ನು ನೋಡಿದಾಗ ಹೊಂಬಾಳೆ ಪ್ರೊಡಕ್ಷನ್ ಅವರು ಮತ್ತೆ ಸಿನಿಮಾಗಳನ್ನು ಈ ರೀತಿ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂಥದ್ದಕ್ಕೆ ನಿದರ್ಶನವಾಗಿದ್ದು ಕಾಂತಾರ. ಅದಕ್ಕಿಂತ ಮುಂಚೆ KGF ಪಾರ್ಟ್ 1 ಮತ್ತು ಪಾರ್ಟ್ 2 ದೊಡ್ಡ ಮಟ್ಟದ ಸಕ್ಸಸ್ಸನ್ನು ಕೊಟ್ಟಿದ್ದರೂ ಸಹ ಕಾಂತಾರದ ಕಥೆ, ಕಾಂತಾರದ ಗ್ರಾಫು ಮತ್ತೊಂದು ಹಂತಕ್ಕೆ ಕನ್ನಡದ ಆಡಿಯನ್ಸಿಗೆ ನಿಬ್ಬೆರಗಾಗುವಂತಹ ಒಂದು ಫೀಲ್ನ ಕೊಡ್ತು. ಕಾಂತಾರ ಮುಗೀತು. ಕಾಂತಾರ ಮುಗಿದ ನಂತರ ರಿಷಬ್ ಶೆಟ್ಟಿ ಅವರು ಏನು ಮಾಡ್ತಾರೆ ಅನ್ನುವಂತಹ ಸಂದರ್ಭದಲ್ಲಿಯೇ ಕಾಂತಾರದ ಪ್ರೀಕ್ವೆಲ್ ಅಂದರೆ ಕಾಂತಾರದ ಭಾಗ 1 ಒಂದು ದಂತಕಥೆಯನ್ನು ಮಾಡೋಕ್ಕೆ ಶುರು ಮಾಡಿದರು. ಕಾಂತಾರ ಯಾವ ರೀತಿಯ ಸಕ್ಸಸ್ಸನ್ನು ಕೊಡ್ತೋ ಅದೇ ರೀತಿಯ ಸಕ್ಸಸ್ನ ಜಾನರ್ನ ಹಿಡ್ಕೊಂಡು ಹೊರಟಂತಹ ರಿಷಬ್ ಶೆಟ್ಟಿ ಅವರಿಗೆ ಇಲ್ಲಿ ಬಹಳಷ್ಟು ಸವಾಲುಗಳನ್ನು ಎದುರಿಸಬೇಕಾಗಿ ಬಂತು. ಒಂದು ಸಿನಿಮಾ ಹಿಟ್ಟಾದ ನಂತರ ಅದಕ್ಕೆ ಪ್ರೀಕ್ವೆಲ್ ಆಗಲಿ ಸೀಕ್ವೆಲ್ ಆಗಲಿ ಮಾಡುವಂಥದ್ದು ದೊಡ್ಡ ಸಾಧನೆ ಹಾಗೂ ಅದಕ್ಕೆ ಬೇಕಾದಂತಹ ಪೊಟೆನ್ಷಿಯಲ್ ದೊಡ್ಡ ಮಟ್ಟಕ್ಕಾಗಿರುತ್ತೆ. ಈ ಒಂದು ವಿಚಾರಕ್ಕೆ ರಿಷಬ್ ಶೆಟ್ಟಿ ಅವರು ಹಾಗೂ ಅವರ ತಂಡ ದೊಡ್ಡ ಮಟ್ಟದ ಶ್ರಮ ಹಾಗೂ ಪರಿಶ್ರಮದೊಂದಿಗೆ ಸಿನಿಮಾದ ಕಥೆಯನ್ನು ಸಿದ್ಧ ಮಾಡಿಕೊಂಡು ಈಗಾಗಲೇ ಚಿತ್ರೀಕರಣದಲ್ಲಿದ್ದಾರೆ. ಜೊತೆಗೆ ಮೊನ್ನೆಯಷ್ಟೇ ಇಲೆಕ್ಷನ್ನ ಸಮಯದಲ್ಲಿ ವೋಟಿಂಗ್ ಮಾಡಿದಂತಹ ಸಂದರ್ಭದಲ್ಲಿ ಬಹಳಷ್ಟು ಜನ ನಾವು ಕ್ಯೂರಿಯಸ್ ಆಗಿದ್ವಿ ಕಾಂತಾರ ಸಿನಿಮಾದ ಬಗ್ಗೆ ಏನಾದರೂ ಹೇಳ್ತಾರೆ ಅಂತ. ಬಟ್ ರಿಷಬ್ ಶೆಟ್ಟಿ ಅವರು ಯಾವುದೇ ಕಾರಣಕ್ಕೂ ಕಾಂತಾರ ಪ್ರೀಕ್ವೆಲ್ನ ಯಾವುದೇ ತರಹದ ಸುದ್ದಿಯನ್ನು ಬಿಟ್ಟುಕೊಟ್ಟಿಲ್ಲ. ಬಿಕಾಸ್ ಒಂದು ಸಿನಿಮಾ ಪ್ರಕ್ರಿಯೆ ಆಗುವಂಥ ಸಂದರ್ಭದಲ್ಲಿ ಚಿತ್ರೀಕರಣ ಹಾಗೂ ಅದರ ನಂತರದ ಬಹಳಷ್ಟು ಭಾಗಗಳನ್ನು ನಾವು ನೋಡಿದಾಗ ದೊಡ್ಡ ಮಟ್ಟದ ಕೆಲಸ ಅಲ್ಲಾಗಬೇಕಾಗತ್ತೆ. ಜೊತೆಗೆ ಹೊಂಬಾಳೆ ಪ್ರೊಡಕ್ಷನ್ಲಿ ಬಂದಂತಹ ಕಾಂತಾರ ಸಿನಿಮಾ ಎಷ್ಟು ದೊಡ್ಡ ಮಟ್ಟದ ಸುದ್ದಿ ಮಾಡಿತ್ತೋ ಅದೇ ರೀತಿಯಾಗಿ ಕಾಂತಾರ ಒಂದು ದಂತಕತೆ ಪ್ರೀಕ್ವೆಲ್ ಕೂಡ ದೊಡ್ಡ ಮಟ್ಟಕ್ಕೆ ಸುದ್ದಿ ಮಾಡಬೇಕು. ಯಾಕೆಂದರೆ ಆ ಸಿನಿಮಾಗಾಗಿ ರಿಷಬ್ ಶೆಟ್ಟಿಯವರು ಮಾಡಿಕೊಂಡಂತಹ ತಯಾರಿ ಹಾಗೂ ಅದಕ್ಕೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಪೋಸ್ಟರನ್ನು ನೋಡಿದಾಗ ವಾವ್ ಗುರು, ಮತ್ತೆ ಈ ಸಿನಿಮಾ ಸುದ್ದಿ ಮಾಡುತ್ತೆ. ಸಾಮಾನ್ಯವಾಗಿ ಕನ್ನಡದ ಸಿನಿಮಾಗಳು ದೊಡ್ಡ ಮಟ್ಟಕ್ಕೆ ಸುದ್ದಿ ಮಾಡೋದು ಎಷ್ಟು ಸತ್ಯನೋ ಕನ್ನಡಿಗರಿಗೆ ಇದು ಜಾಗತಿಕ ಮಟ್ಟದಲ್ಲಿ ಮನ್ನಣೆಯನ್ನು ಕೊಡುತ್ತೆ. ಯಾವಾಗ ಒಂದು ಪ್ರಾದೇಶಿಕವಾದಂತಹ ಸಿನಿಮಾ ದೊಡ್ಡ ಮಟ್ಟದಲ್ಲಿ ರೆವಿನ್ಯೂನ ಜನ್ರೇಟ್ ಮಾಡುತ್ತೋ ಅದು ಇಂಡಸ್ಟ್ರಿಗೂ ಉತ್ತಮ. ಜೊತೆಗೆ ಸಿನಿಮಾಗಾಗಿ ಬಂಡವಾಳ ಹೂಡುವಂತಹ ಬಹಳಷ್ಟು ನಿರ್ಮಾಪಕರು ಉತ್ಸುಕರಾಗ್ತಾರೆ. ಈ ಎಲ್ಲ ಕಾಲಘಟ್ಟಕ್ಕೂ ಅನ್ವಯಿಸುವಂತಹ ಕಥೆಗಳು, ಸಿನಿಮಾಗಳು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬರ್ತಾ ಇದ್ದಾವೆ. ಇದಕ್ಕೆ ಮತ್ತೊಂದು ದೊಡ್ಡ ಮುನ್ನುಡಿಯನ್ನು ಕಾಂತಾರ ಪ್ರೀಕ್ವೆಲ್ ಬರೆಯುತ್ತೆ ಅನ್ನುವಂತಹ ನಂಬಿಕೆಯೊಂದಿಗೆ ಎಲ್ಲ ಅಭಿಮಾನಿಗಳು ರಿಷಬ್ ಶೆಟ್ಟಿಯವರಿಂದ ಹಾಗೂ ಚಿತ್ರತಂಡದಿಂದ ಅಧಿಕೃತವಾದಂತಹ ಮಾಹಿತಿ ಹೊರಗೆ ಬೀಳಲಿ ಅಂತ ಕಾಯ್ತಾ ಇದ್ದಾರೆ. ರಿಷಬ್ ಶೆಟ್ಟಿ ಅವರಿಗೆ ಈ ಸಿನಿಮಾ ಮತ್ತೊಂದು ಮೈಲಿಗಲ್ಲನ್ನು ಕೊಡಲಿ. ಇದು ಕನ್ನಡ ಪಿಕ್ಚರ್ನ ವಿಶೇಷವಾದಂತಹ ಹಾರೈಕೆ. ಥ್ಯಾಂಕ್ ಯು ಸೊ ಮಚ್.